ಆದೇಶಕ್ಕೂ ಕ್ಯಾರೆ ಎನ್ನದ ಬಿಎಂಟಿಸಿ ಅಧಿಕಾರಿಗಳು ಸಿಬ್ಬಂದಿ ನೌಕರರಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಸಚಿವರೇ ಕೊಟ್ಟಂತಹ ಆದೇಶವನ್ನ ಜಾರಿ ಮಾಡೋದಕ್ಕಾಗಿಲ್ಲ ಅಧಿಕಾರಿಗಳಿಗೆ. ಸಚಿವರು ಕೊಟ್ಟಂತಹ ಆದೇಶ ಕಸದ ಬುಟ್ಟಿ ಸೇರ್ತಾ ಹಾಗಾದ್ರೆ ಇನ್ಮುಂದೆ ಪ್ರತಿ ತಿಂಗಳು 1ನೇ ತಾರೀಕು ಸಂಬಳ ಅಂತ ಸಾರಿಗೆ ಸಚಿವರು ಹೇಳಿದ್ರು. ಮಾರ್ಚ್ 1ರಂದೇ ಸಂಬಳಕ್ಕಾಗಿ ಸಿಬ್ಬಂದಿ ಕಾದು ಕುಳಿತಿದ್ರು. ಮಾರ್ಚ್ 2ರಂದು ಬಂದ್ರು ಸಹ ಇನ್ನೂ ಸಹ ಸಂಬಳ ಆಗಿಲ್ಲ. ಸಿಬ್ಬಂದಿ ಕೈ ಖಾಲಿ ಆಗಿದೆ. ಅಧಿಕಾರಿಗಳ ಮೊಂಡತನದ ವಿರುದ್ಧ ಈಗ ನೌಕರರು ಸಿಬ್ಬಂದಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಆದೇಶಕ್ಕೂ ಸಹ ಅಧಿಕಾರಿಗಳು ಬೆಲೆ ಕೊಡ್ತಾ ಇಲ್ವಾ ಅಂತ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಈ ಮೊದಲು ಪ್ರತಿ ತಿಂಗಳು 7ರಂದು ಸಂಬಳ ಕೊಡಲಾಗ್ತಾ ಇತ್ತು. ಲೇಟ್ ಪೇಮೆಂಟ್ ನಿಂದಾಗಿ ಸಿಬ್ಬಂದಿ ಹಾಗೆ ನೌಕರರಿಗೆ ಸಮಸ್ಯೆ ಆಗ್ತಾ ಇತ್ತು. ಹೀಗಾಗಿ ತಿಂಗಳ ಮೊದಲ ದಿನವೇ ಸಂಬಳವನ್ನ ಮಾಡಿಸ್ಕೊಡ್ತೀನಿ ಅಂತ ಸಚಿವರು ಸಹ ಹೇಳಿದ್ರು. ಸಚಿವರು ಆದೇಶ ಕೊಟ್ಟರು ಸಹ 1ರಂದು ಸಂಬಳ ಮಾತ್ರ ಬಂದಿಲ್ಲ. ಹೀಗಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಸಿಬ್ಬಂದಿ. ಸಾರಿಗೆ ಸಚಿವರ 1ನೇ ತಾರೀಕು ಸಂಬಳ ಕೊಡಿ ಅಂತಕ್ಕಂಥ ಒಂದು ಸರ್ಕಾರದ ಕಟಪಣೆ ಮೇರೆಗೆ ಬಿಎಂಟಿಸಿನಲ್ಲಿ 1ನೇ ತಾರೀಕು ಸಂಬಳ ಕೊಡ್ತೀವಿ ಅಂತೇಳಿ ಕಳೆದ 20 ದಿನದಿಂದಲೇ ಆದೇಶವನ್ನು ಹೊರಡಿಸಿ ತರಾತುರಿನಲ್ಲಿ ಬಿಎಂಟಿಸಿ ಎಂಪ್ಲಾಯಿಗಳಿಗೆ 1ನೇ ತಾರೀಕು ಸಂಬಳ ಕೊಡ್ತೀವಿ ಅಂತೇಳಿ ಸುತ್ತೋಲೆಯನ್ನು ಸಹ ಹೊರಡಿಸಿರ್ತಾರೆ. ಆ ಸುತ್ತೋಲೆಗೆ MD ಅವರನ್ನು ಸಹ ಸಂತಸ ವ್ಯಕ್ತಪಡಿಸಿರ್ತಾರೆ. ಆದರೆ ಬಿಎಂಟಿಸಿಲಿರ್ತಕ್ಕಂಥ ಅಧಿಕಾರಿ ವರ್ಗ ಏನಿದೆ, ಆಡಳಿತಾತ್ಮಕ ಅಕೌಂಟ್ಸ್ ಸಿಬ್ಬಂದಿಗಳ ಒಂದು ತಾರತಮ್ಯದಿಂದ 1ನೇ ತಾರೀಕು ಸಂಬಳ ಕೊಡೋದ್ರಲ್ಲಿ ಹಿನ್ನಡೆ ಆಗಿರ್ತಕ್ಕಂಥ ವಿಚಾರವನ್ನು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದರೆ ಸಾರಿಗೆ ಸಚಿವರ ಮಾತಿಗೂ ಕಿಮ್ಮತ್ತಿಲ್ಲ, ಒಂದು ಕಡೆ ಬಿಎಂಟಿಸಿ MD ಅವರ ಮಾತುಗೂ ಸಹ ಕಿಮ್ಮತ್ತು ಕೊಡದಲ್ಲಿ ಇರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಯಾಕಂದರೆ ಬಿಎಂಟಿಸಿಲಿರ್ತಕ್ಕಂಥ ಅಧಿಕಾರಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಬಿಎಂಟಿಸಿ ಸಿಬ್ಬಂದಿ ಹಾಗೆ ನೌಕರರಿಗೆ 1ನೇ ತಾರೀಕೆ ಸಂಬಳವನ್ನ ಕೊಡಬೇಕು ಅಂತ ಆದೇಶವನ್ನ ಸಹ ಹೊರಡಿಸಲಾಗಿದೆ. ಆದ್ರೂ ಸಹ ಯಾಕೆ ಹಾಗಾದ್ರೆ ಬಿಎಂಟಿಸಿ ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇದ್ದಾರೆ? ಸಚಿವರ ಮಾತಿಗೇನು ಕಿಮ್ಮತ್ತಿಲ್ವಾ? ಪ್ರಗತಿ ವಿಚಾರವನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಸಚಿವರ ಆದೇಶಕ್ಕೂ ಕೂಡ ಬಿಎಂಟಿಸಿ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಅನ್ನುವಂತಹ ಪ್ರಶ್ನೆ ನಮಗೂ ಕೂಡ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ 1 ತಿಂಗಳಲ್ಲಿ 5ನೇ ತಾರೀಕು 7ನೇ ತಾರೀಕು ಈ ರೀತಿಯಾಗಿ ಸಂಬಳವನ್ನ ಯಾವಾಗಂದ್ರೆ ಅವಾಗ ಬಿಎಂಟಿಸಿ ನೌಕರಿಗೆ ಹಾಕ್ತಾ ಇದ್ರು. ಇದರಿಂದಾಗಿ ಸಾಕಷ್ಟು ಕಮಿಟ್ಮೆಂಟ್ ಗಳನ್ನ ಬಿಎಂಟಿಸಿ ನೌಕರರು ಇಟ್ಕೊಂಡಿರ್ತಾರೆ. ಸಾಕಷ್ಟು ಅವರು ಕೂಡ EMI ಇರಬಹುದು, ಬೇರೆ ಬೇರೆ ಸಂಬಳ ಅವರು ಬಾಡಿಗೆಯನ್ನ ಕಟ್ಟೋದಿರಬಹುದು, ಈ ರೀತಿಯಾದಂತಹ ಸಮಸ್ಯೆಗಳಿರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಸಚಿವರ ಮುಂದೆ ಒಂದು ಬೇಡಿಕೆಯನ್ನ ಇಟ್ಟಿದ್ರು. ಮಾರ್ಚ್ 1ನೇ ತಾರೀಕು ಅಂದ್ರೆ ಪ್ರತಿ ತಿಂಗಳ 1ನೇ ತಾರೀಕಿನಂದು ಸಂಬಳವನ್ನ ಹಾಕೋದಿಕ್ಕೆ ಅವರು ಬೇಡಿಕೆಯನ್ನ ಇಟ್ಟಿದ್ರು. ಇದರಂತೆ ಕಳೆದ ತಿಂಗಳು ಅಂದ್ರೆ ಫೆಬ್ರವರಿಯಲ್ಲಿ ಸಚಿವರು ಒಂದು ಆದೇಶವನ್ನ ಹೊರಡಿಸ್ತಾರೆ. ಎಲ್ಲಾ ನೌಕರರಿಗೂ ಕೂಡ ಯಾವುದೇ ಸಿಬ್ಬಂದಿ ಆಗಿರ್ಲಿ, ಅವರು ಕಂಡಕ್ಟರ್ ಆಗಿರ್ಲಿ ಅಥವಾ ಒಳಭಾಗದಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿ ಆಗಿರ್ಲಿ, ಎಲ್ಲರಿಗೂ ಕೂಡ ತಿಂಗಳ ಮೊದಲ ದಿನವೇ ಸಂಬಳವನ್ನ ಹಾಕಿ ಅನ್ನುವಂತಹ ಆದೇಶವನ್ನ ಹೊರಡಿಸಿದ್ರು. ಆದ್ರೆ ಆದೇಶ ಮಾಡಿದ್ರು ಕೂಡ ಬಿಎಂಟಿಸಿ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಅದಕ್ಕೆ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ರು. ಆಯ್ತು, ನಾವೆಲ್ಲರೂ ಕೂಡ ಮಾರ್ಚ್ 1ನೇ ತಾರೀಕು ಎಲ್ಲರಿಗೂ ಕೂಡ ಸಂಬಳವನ್ನ ಹಾಕ್ತೀವಿ, ಮೊದಲ ತಿಂಗಳೇ ನಾವು ಸಂಬಳವನ್ನ ಹಾಕ್ತೀವಿ, ಮೊದಲ ದಿನದಂದೇ ಎಲ್ಲಾ ತಿಂಗಳು ಸಂಬಳ ಬರುತ್ತೆ ಅನ್ನುವಂತಹ ಆದೇಶವನ್ನ ಕೂಡ ನಾವು ನೋಡಿದ್ವಿ. ಆದ್ರೆ ಈಗ ಯಾರಿಗೂ ಕೂಡ ಸಂಬಳ ಬರದೇ ಇರುವಂತದ್ದು ಕಾಣ್ತಾ ಇರುವಂತದ್ದು. ಈಗ ಆಲ್ರೆಡಿ ಇವತ್ತು 2ನೇ ತಾರೀಕು. ಸೊ 2ನೇ ತಾರೀಕು ಆದ್ರೂ ಕೂಡ ಸಂಬಳ ಬರದೇ ಇರುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇಲ್ಲಿ ಒಂದು ಕಡೆ ಸಿಬ್ಬಂದಿ ಮತ್ತು ನೌಕರರ ಬೇಡಿಕೆ ಏನಿದೆ ಅದಕ್ಕೆ ಸಚಿವರು ಸ್ಪಂದಿಸಿದ್ರು ಕೂಡ ಬಿಎಂಟಿಸಿ ಅಧಿಕಾರಿಗಳು ಮಾತ್ರ ನಮಗೆ ಸಂಬಳವನ್ನ ಕೊಡ್ತಾ ಇಲ್ಲ, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಮೌನವನ್ನ ವಹಿಸ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸಾಕಷ್ಟು ಸಂಕಷ್ಟಗಳಿರುತ್ತೆ ಬಿಎಂಟಿಸಿ ನೌಕರರಿಗೆ, ಸಂಬಳ ಬರುತ್ತೆ ಅನ್ನುವಂಥದ್ದನ್ನ ಕಾಯ್ತಾ ಇರ್ತಾರೆ. ಆದ್ರೆ ಈ ರೀತಿಯಾಗಿ ಬಿಎಂಟಿಸಿ ಅಧಿಕಾರಿಗಳು ಒಂದು ರೀತಿಯಾಗಿ ನಿರ್ಲಕ್ಷ್ಯವನ್ನ ತೋರಿದ್ರೆ, ಅವರು ಸಚಿವರ ಮಾತಿಗೆ ಅವರು ಒಂದು ರೀತಿಯಾಗಿ ಮನ್ನಣೆ ಕೊಡ್ಲಿಲ್ಲ ಅಂದ್ರೆ ಇನ್ನು ನೌಕರರ ಮಾತಿಗೆ ಅವರು ಮನ್ನಣೆಯನ್ನ ಕೊಡ್ತಾರಾ ಅನ್ನುವಂತಹ ಆಕ್ರೋಶವನ್ನ ಬಿಎಂಟಿಸಿ ನೌಕರರು ಹೊರಹಾಕ್ತಾ ಇರುವಂತದ್ದು. ಥ್ಯಾಂಕ್ ಯು ವಿದ್ಯಾ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.